ನಮಸ್ಕಾರ ಸ್ನೇಹಿತರೆ. ರಾಮನವಮಿ ಇದು ಒಂದು ಹಬ್ಬ ಮಾತ್ರ ಅಲ್ಲ, ಇದು ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಪ್ರತೀಕ. ಈ ದಿನವೇ ಜನಿಸಿದವರು ರಾಮ. ಅವರನ್ನು ವಿಷ್ಣುವಿನ 7ನೇ ಅವತಾರ ಎಂದು ನಂಬಲಾಗುತ್ತದೆ. ರಾಮನವಮಿ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ಆಚರಿಸಲಾಗುತ್ತದೆ. ಶ್ರೀರಾಮರ ಮಹತ್ವ. ಶ್ರೀರಾಮರನ್ನು ಯಾವಾಗಲೂ ಧನಸ್ಸು ಮತ್ತು ಬಾಣ ಹಿಡಿದಿರುವಂತೆ ಚಿತ್ರಿಸುತ್ತಾರೆ. ಅದು ಏನನ್ನು ಸೂಚಿಸುತ್ತದೆ ಎಂದರೆ, ಅವರು ಯಾವಾಗಲೂ ಅಧರ್ಮ ಮತ್ತು ಕೆಟ್ಟದನ್ನು ನಾಶ ಮಾಡಲು ಸಿದ್ಧರಾಗಿದ್ದರು. ಅವರ ಕಥೆ ಮಹಾನ್ ಗ್ರಂಥವಾದ ರಾಮಾಯಣದಲ್ಲಿ ವಿವರಿಸಲಾಗಿದೆ. ಮಹಾನ್ ಚಿಂತಕ ಸ್ವಾಮಿ ವಿವೇಕಾನಂದ ಹೇಳಿದಂತೆ, ರಾಮ ಸತ್ಯ ಮತ್ತು ನೀತಿಯ ಪ್ರತಿರೂಪ. ದಶರಥ ಮಹಾರಾಜರ ಕಥೆ. ಅಯೋಧ್ಯೆಯ ರಾಜ ಕಿಂಗ್ ದಶರಥ ಬಹಳ ಶಕ್ತಿಶಾಲಿ ಮತ್ತು ಜನಪ್ರಿಯ ರಾಜರಾಗಿದ್ದರು. ಅವರಿಗೆ 3 ರಾಣಿಯರಿದ್ದರು: ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರಾ. ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಆ ಸಮಯದಲ್ಲಿ ರಾಜಗುರು ಋಷಿ ವಸಿಷ್ಠ ಮತ್ತು ಅವರ ಪತ್ನಿ ಅರುಂಧತಿ ಒಂದು ಪರಿಹಾರ ಸೂಚಿಸಿದರು: ಪುತ್ರಕ್ಕಾಗಿ ಯಜ್ಞ ಮಾಡಬೇಕು ಎಂದು. ಪುತ್ರಕಾಮೇಷ್ಠಿ ಯಜ್ಞ. ಋಷಿ ಶೃಂಗಿಯವರ ಮಾರ್ಗದರ್ಶನದಲ್ಲಿ ಯಜ್ಞ ನಡೆಯಿತು. ಯಜ್ಞ ಮುಗಿದ ನಂತರ ಅಗ್ನಿಯಿಂದ ಒಂದು ದಿವ್ಯ ಪುರುಷ ಪ್ರತ್ಯಕ್ಷನಾಗಿ ಪಾಯಸ ತುಂಬಿದ ಪಾತ್ರವನ್ನು ದಶರಥರಿಗೆ ನೀಡಿದರು. ರಾಜನು ಅದನ್ನು ತನ್ನ 3 ರಾಣಿಯರಿಗೆ ಹಂಚಿದರು. ಶ್ರೀರಾಮರ ಜನನ. ಇದೇ ಸಮಯದಲ್ಲಿ ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದರು, ರಾಕ್ಷಸ ರಾಜ ರಾವಣನನ್ನು ಸಂಹರಿಸಬೇಕೆಂದು. ಆಮೇಲೆ ಚೈತ್ರ ಮಾಸದ ನವಮಿಯಂದು ಶ್ರೀ ಕೌಸಲ್ಯಾದೇವಿ ಶ್ರೀರಾಮರಿಗ ಜನ್ಮ ನೀಡಿದರು. ಅದೇ ದಿನ ಕೈಕೇಯಿ ಭರತರಿಗ ಜನ್ಮ ನೀಡಿದರು. ಸುಮಿತ್ರಾ, ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಜನ್ಮ ನೀಡಿದರು. ರಾಮಾಯಣದ ಪ್ರಮುಖ ಕಥೆ. ಶ್ರೀರಾಮರು ದೊಡ್ಡವರಾದ ಮೇಲೆ ಆದರ್ಶ ಪುತ್ರ ಮತ್ತು ಶೂರ ಯೋಧರಾದರು. ಅವರು ಸೀತಾದೇವಿಯನ್ನು ವಿವಾಹ ಮಾಡಿದರು. ಆದರೆ ಒಂದು ವಾಗ್ದಾನದ ಕಾರಣದಿಂದ ಅವರು 14 ವರ್ಷಗಳ ವನವಾಸಕ್ಕೆ ತೆರಳಬೇಕಾಯಿತು. ಸೀತಾದೇವಿಯನ್ನು ರಾವಣ ಅಪಹರಿಸಿದನು. ಅದಾದ ನಂತರ ಮಹಾಯುದ್ಧ ಆರಂಭವಾಯಿತು. ಒಳ್ಳೆಯದು ವಿರುದ್ಧ ಕೆಟ್ಟದು. ಕೊನೆಗೆ ಶ್ರೀರಾಮರು ರಾವಣನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದರು. ರಾಮನವಮಿ ಪೂಜೆ ವಿಧಾನ. ರಾಮನವಮಿಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಿ ಶ್ರೀರಾಮರ ಮೂರ್ತಿಗೆ ಅಭಿಷೇಕ ಮಾಡಿ ಹೂವು, ಹಣ್ಣು, ಸಿಹಿ ಪದಾರ್ಥಗಳನ್ನು ಅರ್ಪಿಸಿ, ತುಳಸಿ ಎಲೆಗಳನ್ನು ಅರ್ಪಿಸಿ, ಉಪವಾಸ ಮಾಡಿ ರಾಮನಾಮ ಜಪ ಮಾಡಿ. ರಾಮನವಮಿಯ ಸಂದೇಶ. ರಾಮನವಮಿ ನಮಗೆ ಹೇಳುವುದು: ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ಧರ್ಮದ ಮಾರ್ಗ ಕಷ್ಟವಾದರೂ ಸರಿಯಾದದ್ದು. ಜೀವನದಲ್ಲಿ ಆದರ್ಶ ಮತ್ತು ನೀತಿ ಬಹಳ ಮುಖ್ಯ. ಕೊನೆಯ ಮಾತು. ಈ ಪವಿತ್ರ ದಿನದಲ್ಲಿ ಶ್ರೀರಾಮರನ್ನು ಪ್ರಾರ್ಥಿಸಿ ನಮ್ಮ ಜೀವನದಲ್ಲಿ ಶಾಂತಿ, ಸುಖ ಮತ್ತು ಸಮೃದ್ಧಿ ಬರಲೆಂದು ಬೇಡಿಕೊಳ್ಳೋಣ. ಜೈ ಶ್ರೀರಾಮ.